In workplace, I have to mingle with opposite sex. How to behave or mingle with opposite sex? What's wrong to have friendship with opposite sex? ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ವಿರುದ್ಧ ಲಿಂಗದವರೊಟ್ಟಿಗೆ ಬೆರೆಯಬೇಕಾಗುತ್ತದೆ. ವಿರುದ್ಧ ಲಿಂಗದವರೊಡನೆ ನಾನು ಹೇಗೆ ನಡೆದುಕೊಳ್ಳಬೇಕು ಮತ್ತು ಬೆರೆಯಬೇಕು, ವಿರುದ್ಧ ಲಿಂಗದವರೊಟ್ಟಿಗೆ ಸ್ನೇಹವನ್ನು ಮಾಡಿಕೊಳ್ಳುವುದು ತಪ್ಪ? Generally, there are three ways in which girls react with the opposite sex. ಸಾಮಾನ್ಯವಾಗಿ ವಿರುದ್ಧ ಲಿಂಗದವರೊಟ್ಟಿಗೆ ಹುಡುಗಿಯರು 3 ವಿಧದಲ್ಲಿ ಪ್ರತಿಕ್ರಿಯೆ ಕೊಡ್ತಾರೆ, which I have observed. ನಾನು ಗಮನಿಸಿದ ಹಾಗೆ. One group of girls, they are very rude and behave in a bossy way with the opposite sex. ಒಂದು ಗುಂಪಿನ ಹುಡುಗಿಯರು ಬಹಳ ಕಠಿಣ ರೀತಿಯಿಂದ ಇರ್ತಾರೆ, ಒಂದು ರೀತಿ ಯಜಮಾನನ ರೀತಿಯಲ್ಲಿ ವರ್ತಿಸ್ತಿರ್ತಾರೆ ವಿರುದ್ಧ ಲಿಂಗದವರೊಟ್ಟಿಗೆ. They think that way they can drive away, they can protect themselves and keep themselves from people taking advantage of them. ಅವರು ಆ ರೀತಿಯಾಗಿ ಯಾಕೆ ಮಾಡ್ತಾರಪ್ಪ ಅಂದರೆ, ಜನರು ತಮ್ಮಿಂದ ಲಾಭ ತೆಗೆದುಕೊಳ್ಳುವಂಥವರಿಂದ ದೂರ ಇರೋದು ಮತ್ತು ಅವರಿಂದ ಸಂರಕ್ಷಿಸಿಕೊಳ್ಳುವಂಥ ವಿಧ. But that way we can become bossy and unsubmissive when we get married. ಆದರೆ ಮದುವೆಯಾದ ನಂತರ ನಾವು ಆ ರೀತಿಯಾಗಿ ಯಜಮಾನನ ರೀತಿ ವರ್ತಿಸಬಾರ್ದು ಮತ್ತು ಅಧೀನವಾಗದೇ ಇರುವಂಥ ಆತ್ಮವನ್ನು ಹೊಂದಿರಬಾರ್ದು. That's a wrong way. ಅದು ತಪ್ಪಾದ ಮಾರ್ಗ. There's another wrong way which most people choose. ಅನೇಕರು ಆಯ್ಕೆ ಮಾಡಿಕೊಳ್ಳುವಂಥ ಮತ್ತೊಂದು ತಪ್ಪಾದ ಮಾರ್ಗ ಯಾವುದಪ್ಪ ಅಂದರೆ, that is they become very free with the opposite sex. ಮತ್ತೊಂದು ಗುಂಪಿನ ಹುಡುಗಿಯರು ವಿರುದ್ಧ ಲಿಂಗದವರೊಟ್ಟಿಗೆ ಬಹಳ ಆರಾಮಾಗಿ ಬೆರೀತಿರ್ತಾರೆ. Even if a boy looks at them, they giggle and they unnecessarily smile at them. ಹುಡುಗರು ಆ ಹುಡುಗಿರ ಕಡೆ ನೋಡಿದಾಗ ಅವರು ನಗ್ತಾರೆ ಮತ್ತು ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾರೆ. Then the boy gets a idea, yeah, with this girl I can proceed further. ಆಗ ಹುಡುಗನಿಗೆ ಒಂದು ಯೋಚನೆ ಬರುತ್ತೆ, ಈ ಹುಡುಗಿಯೊಟ್ಟಿಗೆ ನಾನು ಮುಂದುವರಿಬಹುದು ಎಂಬುದಾಗಿ. Then they take one step further, they start joking with them. ನಂತರ ಅವರು ಮತ್ತೊಂದು ಹೆಜ್ಜೆ ಇಡ್ತಾರೆ, ಅವರೊಟ್ಟಿಗೆ ಹಾಸ್ಯವನ್ನ ಮಾಡ್ತಿರ್ತಾರೆ ಅವಾಗವಾಗ. And then they start joking vulgar things with, ಬಹಳ ಕೆಟ್ಟ ಮಾತಿನಿಂದ ಹಾಸ್ಯ ಮಾಡುವಂತದ್ದನ್ನ or ಪ್ರಾರಂಭಿಸ್ತಾರೆ. with the group they will crack vulgar jokes. ಅವರ ಗುಂಪಿನಲ್ಲಿ ಬಹಳ ಕೆಟ್ಟದಾಗಿ ಕೂಡಿರುವಂತಹ ಹಾಸ್ಯವನ್ನ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. Then they go one step further, they like to touch the girl, put the hand on her back. ನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಹುಡುಗಿ ಕೈಯನ್ನು ಮುಟ್ಟುವಂಥದ್ದು ಮತ್ತು ಹಿಂದ್ಗಡೆ ಕೈ ಹಾಕುವಂಥದ್ದು ಮಾಡ್ತಾರೆ. That has become very common in Western countries and is coming in India also. ಅದು ಬೇರೆ ದೇಶದಲ್ಲಿ ಬಹಳ ಸಾಮಾನ್ಯವಾಗಿ ಬಿಟ್ಟಿದೆ, ದುರದೃಷ್ಟವಶಾತ್ ಭಾರತದಲ್ಲೂ ಕೂಡ ಬರ್ತಾ ಇದೆ ಅದು. So it's best for us to not give room to it in the beginning itself. ಪ್ರಾರಂಭದಲ್ಲೇ ನಾವು ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು. That boy should get the clue that we are not the type of girls who will allow this type of behavior. ಈ ರೀತಿಯ ವರ್ತನೆಯನ್ನು ನಾವು ಸಹಿಸಿಕೊಳ್ಳುವಂತ ಹುಡುಗಿಯರು ಅಲ್ಲ ಎಂಬಂತ ಯೋಚನೆ ಹುಡುಗರಲ್ಲಿ ಮೂಡಿಸಬೇಕು. To read God's word, there are many verses in the book of Proverbs about a wise woman. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು ನೋಡುವಾಗ ಜ್ಞಾನವಂತ ಸ್ತ್ರೀ ಕುರಿತು And Song of Solomon towards the end, chapter 8 and verse 9, if you go home and read, there's a verse about a girl who's like a door. ಸತ್ಯವೇದದಲ್ಲಿ ಅನೇಕ ವಚನಗಳಿವೆ. ನೀವು ಪರಮಗೀತೆ 8ನೇ ಅಧ್ಯಾಯ 9ನೇ ವಚನಕ್ಕೆ ನೀವು ಹೋಗುವಾಗ ಅಲ್ಲಿ ಹೇಳುತ್ತೆ, ಹುಡುಗಿ ಒಂದು ರೀತಿ ಬಾಗಿಲು ರೀತಿ ಇರ್ತಾಳೆ ಅಂತ. Means people can go in and out of through that door. ಬಾಗಿಲ ಮುಖಾಂತರ ಜನರು ಒಳಗಡೆ ಹೋಗಬಹುದು, ಹೊರಗಡೆ ಬರಬಹುದಾಗಿದೆ. Whereas a godly girl should be like a wall, nobody can go through that. ಆದರೆ ದೈವಿಕ ಸ್ತ್ರೀಯು ಗೋಡೆಯ ರೀತಿ ಇರಬೇಕು, ಯಾರು ಕೂಡ ಒಳಗಡೆ ಹೋಗ್ಲಿಕ್ಕಾಗಲ್ಲ. And in Titus it says chapter 2 verse 5, in English there are some very good description for such a girl. ತೀತನು 2ನೇ ಅಧ್ಯಾಯ 5ನೇ ವಚನಕ್ಕೆ ಹೋಗುವಾಗ ಹುಡುಗಿಯರ ಬಗ್ಗೆ ಬಹಳ ಸುಂದರವಾದ ವಿವರಣೆ ಇದೆ. I'll read some of the explanation in English. ನಾನು ಆಂಗ್ಲದಲ್ಲಿ ಸ್ವಲ್ಪ ವಿವರಣೆ ಹೇಳ ಬಯಸುತ್ತೇನೆ. Godly girl should be discreet. ದೈವಿಕತೆಯಿಂದ ಕೂಡಿರುವಂತಹ ಹುಡುಗಿಯು ವಿವೇಕವುಳ್ಳವಳಾಗಿರಬೇಕು ಅಂತಲ್ಲಿದೆ. That means in her speech she should not give room for anybody to play the fool with her. ಅದರ ಅರ್ಥ ಆಕೆಯ ಮಾತಿನ ಮುಖಾಂತರ ಯಾರು ಕೂಡ ಆಕೆಯೊಟ್ಟಿಗೆ ಆಟಾಡುವವರಾಗಿರಬಾರದು. She should be pure. ಆಕೆ ಶುದ್ಧತೆಯನ್ನು ಹೊಂದಿರಬೇಕು.
Now, a person cannot be pure outside if she's not pure inside. ಒಬ್ಬ ವ್ಯಕ್ತಿ ಒಳಗಡೆ ಶುದ್ಧತೆಯನ್ನು ಹೊಂದಿಲ್ಲ ಅಂದ್ರೆ ಹೊರಗಡೆ ಶುದ್ಧತೆಯನ್ನು ಹೊಂದ್ಕೊಳ್ಳಿಕ್ So, ಸಾಧ್ಯ we ಇಲ್ಲ. must ask the Lord, fill us with the Holy Spirit. ನಾವು ಕರ್ತನನ್ನ ಕೇಳ್ಕೋಬೇಕು, ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸುವಂತೆ. That's the spirit of purity. ಅದು ಶುದ್ಧತೆಯ ಆತ್ಮವನ್ನ ಕೇಳಿಕೊಳ್ಳಬೇಕು. Keep my mind always pure. ನನ್ನ ಮನಸ್ಸನ್ನ ಯಾವಾಗಲೂ ಶುದ್ಧ ಬಿಡು ಅಂತ ಕೇಳಬೇಕು. Then the purity will come out in our behavior also. ಆಗ ನಮ್ಮ ಮನೋಭಾವದಲ್ಲೂ ಕೂಡ ಶುದ್ಧತೆ ಅನ್ನುವಂಥದ್ದು Then it ಬರುತ್ತೆ. says self-control. ಸ್ವಯಂ ನಿಯಂತ್ರಣ ಹೊಂದ್ಕೋಬೇಕು ಅಂತ Spirit ಹೇಳಿದೆ. of Holy Spirit is the spirit gives us is the spirit of self-control. ಪವಿತ್ರಾತ್ಮನು ನಮಗೆ ಸ್ವಯಂ ನಿಯಂತ್ರಣವನ್ನ ಹೊಂದಿರುವಂತ ಆತ್ಮ ಕೊಡ್ತಾರೆ. Now, if we are a type of girl who always likes to see the ಹುಡುಗಿಯರು ನಾವು TV ಯಾವಾಗಲೂ ಯಾವ ರೀತಿ ಇರ್ತೀವಪ್ಪ ಅಂದ್ರೆ ಒಂದ್ ರೀತಿ ದೂರದರ್ಶನವನ್ನ ಯಾವಾಗಲೂ ನೋಡುವಂತವರಾಗಿರ್ತೇವೆ, or read novels, ಕಾದಂಬರಿಗಳನ್ನ ಓದುವಂತವರಾಗಿರ್ತೇವೆ. all kind of information gets into our mind. ಈ ಎಲ್ಲಾ ಮಾಹಿತಿಗಳು ನಮ್ಮ ಮನಸ್ಸಿನಲ್ಲಿ ಕೂರುತ್ತವೆ. Then we are making it more difficult for ourselves. ಆಗ ನಮಗೆ ನಾವೇ ಬಹಳ ಕಷ್ಟವನ್ನ ತಂದೊಡ್ಡಿಕೊಳ್ಳುತ್ತೇವೆ. We have greater struggle to overcome bad thoughts, ಈ ಒಂದು ಕೆಟ್ಟ ಯೋಚನೆಯಿಂದ ಹೊರಬರಲಿಕ್ಕೆ ಬಹಳಷ್ಟು ಕಷ್ಟಪಡ್ತೇವೆ. sexual thoughts. ಲೈಂಗಿಕ ಯೋಚನೆಗಳು. So ask the Lord, Lord, fill me with the Spirit, ಕರ್ತನೆ ನಿನ್ನ ಆತ್ಮನಿಂದ ತುಂಬಿಸು ಎಂಬುದಾಗಿ ಕೇಳ್ಕೋಬೇಕು ನಾವು. and read God's word whenever you get time, ನಿಮಗೆ ಸಮಯ ಸಿಕ್ಕಾಗೆಲ್ಲ ದೇವರ ವಾಕ್ಯವನ್ನು ಓದ್ರಿ. and be in company with good Christian girls. ಒಳ್ಳೆಯ ಕ್ರೈಸ್ತ ಹುಡುಗಿಯರೊಟ್ಟಿಗೆ ಸಹವಾಸವನ್ನ ಹೊಂದ್ಕೊಳ್ರಿ. Then the Lord will give us grace to overcome in this area. ಆಗ ನಮಗೆ ಈ ಕ್ಷೇತ್ರದಲ್ಲಿ ಜಯ ಹೊಂದಲು ದೇವರು ಕೃಪೆ Then ಕೊಡ್ತಾರೆ. another word which say in about a virtuous girl, she should be ಈ virtuous. ವಾಕ್ಯದಲ್ಲಿ ಮತ್ತೊಂದು ಪದ ಏನಂತ ಹೇಳಿದೆ ಅಂದ್ರೆ ಹುಡುಗಿಯರು ಗುಣವಂತೆ And in ಆಗಿರ್ಬೇಕು ಅಂತ. Titus, it also says that a girl should be sensible. ಮತ್ತೊಂದು ಕಡೆ ಇಲ್ಲಿ ಹೇಳುತ್ತೆ ಮತ್ತೊಂದು ಪದ, ಹುಡುಗಿಯರು ವಿವೇಚನೆಯನ್ನು ಹೊಂದಿರಬೇಕು ಅಂತ. And she should be reserved, not very free with the opposite sex. ಆಕೆ ತನ್ನನ್ನು ತಾನು ಯಾವಾಗಲೂ ಒಂದು ಕಡೆ ಇಟ್ಕೊಂಡಿರಬೇಕು, ಎಲ್ಲರೊಟ್ಟಿಗೆ ಬೆರೆಯುವಂತವಳಾಗಿರಬಾರ್ದು. I found that when I was studying with boys also in my college, ನಾನು ಹುಡುಗರೊಟ್ಟಿಗೆ ಅಧ್ಯಯನ ಮಾಡುವಾಗ ನನ್ನ ಕಾಲೇಜ್ನಲ್ಲಿ ಇದನ್ನೆಲ್ಲ ಕಂಡುಕೊಂಡೆ. later when I was working with the boys, ನಂತರ ಹುಡುಗರೊಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದಾಗಲೂ ಇದನ್ನು ಕಂಡುಕೊಂಡೆ. I found great safety with always being with a girl, going for coffee with her, studying or walking about with a girl always. ನಾನು ಯಾವಾಗಲೂ ಹುಡುಗಿಯೊಟ್ಟಿಗೆ ಹೊರಗೆ ಹೋಗ್ತಿದ್ದೆ, ಕಾಫಿಗೆ ಹೋಗ್ತಿದ್ದೆ, ಇವೆಲ್ಲ ಮಾಡಿದೆ. ಈ ರೀತಿಯಾಗಿ ನನ್ನನ್ನು ನಾನು Then ಕಾಪಾಡಿಕೊಂಡೆ. that was my protection. ಅದು ನನ್ನ ಸಂರಕ್ಷಣೆ. God gave me a friend who was not a believer, but she had this common sense. ದೇವರು ನನಗೆ ಒಬ್ಬ ಸ್ನೇಹಿತೆಯನ್ನು ಕೊಟ್ಟರು. ಆಕೆ ವಿಶ್ವಾಸಿಯಾಗಿರಲಿಲ್ಲ, ಆದರೆ ಸಾಮಾನ್ಯ ಜ್ಞಾನ ಹೊಂದಿದ್ದಳು. And so we protected each other. ನಮ್ಮನ್ನು ನಾವು ಆ ರೀತಿಯಾಗಿ ಕಾಪಾಡಿಕೊಂಡೆವು. So boys couldn't come near us to joke and find us alone at any time. ಹಾಗಾಗಿ ಹುಡುಗರು ನಮ್ಮೊಟ್ಟಿಗೆ ಬಂದು ಹಾಸ್ಯ ಮಾಡಲು ಹಾಗೂ ನಮ್ಮೊಟ್ಟಿಗೆ ಬೆರೆಯಲು ಅವಕಾಶವೇ ಸಿಗ್ತಿರಲಿಲ್ಲ ಅಲ್ಲಿ. So to summarize, I can say, ಮತ್ತೊಂದು ಕಡೆ ನಾನು ಹೇಳೋದಾದ್ರೆ, read God's word ದೇವರ ವಾಕ್ಯವನ್ನು ಓದ್ರಿ. and pray and ask God to constantly fill us with the Holy Spirit. ಯಾವಾಗಲೂ ಪ್ರಾರ್ಥನೆ ಮಾಡ್ರಿ, ಪವಿತ್ರಾತ್ಮನಿಂದ ತುಂಬಿಸುವಂತೆ ಕೇಳಿಕೊಳ್ಳ್ರಿ. And say, Lord, we are weak, we cannot do without your strength. ಕರ್ತರೆ, ನಾವು ಬಲಹೀನರು, ನಿನ್ನ ಬಲ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ರಿ. And be in the company of some girl who will be your protection. ನಿಮಗೆ ಸಂರಕ್ಷಣೆಯಾಗಿ ನಿಲ್ಲುವಂಥ ಸ್ನೇಹಿತೆಯರೊಟ್ಟಿಗೆ ಸಹವಾಸವನ್ನು ಯಾವಾಗಲೂ ಮಾಡ್ರಿ.